ನಾನು ಹುಕ್ಕೇರಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. 15 ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರಗಳನ್ನು ಸಲ್ಲಿಸ್ತಾರೆ. ಅಣ್ಣಲ್ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ, ಬಹುಶಃ ಬರುವುದಿಲ್ಲ. ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಹೇಳಿದಿರಿ ಹಿಂದೆ. ಇಂಥ ಸಂದರ್ಭದಲ್ಲಿ ಹಿಂದೂ ಹೇಳಿದನು, ಈಗ ಹೇಳಿದನು, ಮುಂದೆ ಹೇಳ್ತಾನೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಅದನ್ನ ಹೇಳಿದನಣ್ಣ ಪ್ರಚಾರ ಮಾಡಕ್ ಹೋಗ್ತೀರಾ ಏನು ಅಂತ ಪ್ರಶ್ನೆ. ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ, ಯಾರಾದ್ರೂ ಯಾವ ತಾಲೂಕಿನವರು ತಾವು ಬರಬೇಕು ಅನ್ನೋಂಥ ಆಹ್ವಾನವನ್ನು ಕೊಟ್ರೆ ಮಾತ್ರ ಹೋಗ್ತೀನಿ, ಕೊಡದೇ ಇದ್ರೆ ಹೋಗೋದು. ಆ ರೀತಿ ತಮ್ಮನ್ನು ಯಾರಾದ್ರೂ ಸಂಪರ್ಕಿಸಿದಾರ ಸರ್? ಯಾರು ಇಲ್ಲಿವರೆಗೂ ಬೇರೆ ಸಂಪರ್ಕ ಮಾಡಿದಾರ ಅಂತ ಬಹಳ ಜನ ಸಂಪರ್ಕ ಮಾಡಿದ್ದಾರೆ. ಬಟ್ ಅದೆಲ್ಲ ಇದ್ರ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಅವ್ರು ಹೇಳ್ತಾ ಇದಾರೆ 11 ಕ್ಷೇತ್ರಗಳಲ್ಲಿ 11 ಮೆಂಬರ್ಗಳು ನಮ್ಮ ಜೊತೆ ಇದ್ದಾರೆ. ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ಅಲ್ಲ, ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಬರೀ ನಾವು ಉತ್ತರ ಕೊಡೋದ್ರೆ ಹೆಂಗೆ ಗೊತ್ತಿದ್ದು ನಮ್ನೆ. ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು. ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ರಿಸಲ್ಟ್ ಏನಾಯ್ತು? ನಂದು ಅಲ್ಲ, ಅದ ಜನರ ರಿಸಲ್ಟ್. ಅವ್ರು ಗೆಲ್ತಾರ, ಇವ್ರು ಗೆಲ್ತಾರ, ಹವಾ ಮಾಡ್ಕೊತ ಹೋಗುವಂತ ಕಾಲಲ್ಲಿದ್ರು. ಎಲ್ಲ ಜನ ಶಾಣೆ ಅದಾರ, ಮತದಾರ ಶಾಣೆ ಅದಾರ. ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ, ತಾಲೂಕಿನಲ್ಲಿ ಯಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರೆ ಸರಿ ಆಕೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಬಹಳ ಶಾಣೆ ಅದಾರ ಜನ. ಈ ನನ್ನಷ್ಟು ನಾನು ಬರ್ತಾವು, ಅವರು ಬರ್ತಾವ ಅಂತ ಹೇಳ್ತಿರೋಕೆ ಅರ್ಥ ಇಲ್ಲ. ಭಾಳ ಶಾಣೆ ಅದಾರ, ಜನ್ಮಿಸ್ಟ್ ಅದಾರ. ಮತ್ತು ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ಬರು ಮನ್ಯಾಗ ಐತಿ. ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು. ಮತ್ತು ಈಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ. ಈ ಬ್ಯಾಂಕಿಗೆ ಏನಾರ ಆದ್ರೆ ಇವತ್ತು 50 ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ. ಯುವರ್ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ಲಿ 50 ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಇವತ್ತು ದಿವಸ ಇದಕ್ಕೆ ಸ್ವಲ್ಪ ಏನಾದರೂ ತೊಂದರೆ ಆದರೆ 50 ಲಕ್ಷ ಕುಟುಂಬ ಇವತ್ತು ದಿವಸ ದಾರಿಗೆ ಬರುವಂತ ಪ್ರಸಂಗ ಬರ್ತದೆ. ಅದು ಚಿಂತನೆ ಬ್ಯಾಂಕ್ ಉಳಿಬೇಕು, ಬ್ಯಾಂಕ್ ಅನ್ನ ಸದೃಢಗೊಳಿಸಬೇಕು ಬಹುಶಃ ಜಿಲ್ಲಾ ಇದೆ. ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗ್ಬೇಕು, ಅಧ್ಯಕ್ಷರಾಗಬೇಕು ನಿಮ್ಮವ್ರೆ ಅಂತೇಳಿ ಒಂದು ಏನಿದೆ, ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ? ಅವಶ್ಯಕತೆ ಇಲ್ಲ. ಲೀಡರ್ಶಿಪ್ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ಒಂದು ನಿಮಿಷ. ಪ್ರಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ. ಅಲ್ಲಿ ಎಜುಕೇಟೆಡ್ ಇರ್ತಾರೆ, ನಾನ್ ಎಜುಕೇಟೆಡ್ ಇರ್ತಾರೆ. ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರದು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ. ಅವ್ರವ್ರ ತಾಲೂಕಾ, ಅವ್ರವ್ರ ಸೊಸೈಟಿಗಳು, ಅವ್ರವ್ರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ, ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ. ಅದಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನನ್ನ ಅನಿಸಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾರ, ನಮ್ಮ ರಿಸಲ್ಟ್ ಏನಾದ್ರು 11ನೇ ತಾರೀಕಿಗೆ ನೋಡಿ 19ನೇ ತಾರೀಕುವರೆಗೂ ಕಾಯೋದು ಬೇಡ ಅಂತ ಹೇಳ್ತಾರೆ. 11ನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ, 19ನೇ ತಾರೀಕುವರೆಗೂ ಕಾಯೋದು ಬೇಡ, ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೇನ್ ಹೇಳ್ತಾರೆ? ಅವ್ರು ಹೇಳಿರ್ಬೋದು, ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ. ಅಲ್ಲ, 25 ವರ್ಷ ನಂತರ ನಿಮ್ ಕೈಯಲ್ಲಿತ್ತು ಡಿಸಿಸಿ ಬ್ಯಾಂಕ್, ಇವತ್ತಿಗೂ ನಮ್ ಕಡೆನೇ ಐತಿ. ನನಗೆ ಆಗಿತ್ತು, ನಿನಗೆ ಆಗಿತ್ತು, ಅದು ನಮ್ಮ ಅಪ್ಪ ಮಣಿ ಆಸ್ತಿ ಅಲ್ಲ, ಅವ್ರ ಅಪ್ಪ ಮಣಿ ಆಸ್ತಿನೂ ಅಲ್ಲ. ಇದು ನಮ್ಮ ಅಪ್ಪನ ಮಣಿ ಆಸ್ತಿನೂ ಅವ್ರ ಅಪ್ಪನ ಮಣಿ ಆಸ್ತಿನೂ ಇಲ್ಲ. ಇನ್ನೂ ತನಕ ನಮ್ಮ ಜಿಲ್ಲೆ ಜನರ ಕೈಯಾಗೈತಿ. ಹಿಂದೂ ಇತ್ತು, ಈಗೂ ಐತಿ, ಮುಂದೂ ಜಿಲ್ಲೆ ಜನರ ಕೈಯಾಗನೇ ಇರ್ತದೆ. ಅದ್ರ ಎರಡು ಮಾತು. ಹುಕ್ಕೇರಿ ಫಲಿತಾಂಶ ಡಿಸಿಸಿ ಬ್ಯಾಂಕ್ ನಲ್ಲೂ ಪುನರಾವರ್ತನೆ ಆಗುತ್ತಾ ಅಂತ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು. ನಾನು ಮಾಡಕ್ಕಾಗಲ್ಲ, ಜಿಲ್ಲೆ ಜನ ನಿರ್ಣಯ ಮಾಡ್ಬೇಕು. ಪ್ಯಾನಲ್ ವೈಸ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಈಗ ಇದೆ. ಈಗ ಅವಶ್ಯಕತೆ ಬಿದ್ರೆ ಬಹುಶಃ ಅವಶ್ಯಕತೆ ಬೀಳುವುದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇನ್ನು ಇತಿಹಾಸದಲ್ಲಿ ಇಷ್ಟುವರೆಗೆ ಅವ್ರು ಮುಗಿಸಲ್ಲ. ಈಗ ಇಲ್ಲಿವರೆಗೆ ನಾನು 1986ರಿಂದ ನಾ ಇಲ್ಲಿಗಿದ್ದೀನಿ. ಇದು ನಾನು ನಾಮಪತ್ರ ಸಲ್ಲಿಸಿರೋದು 9ನೇ ಬಾರಿ. ಈಗ 8 ಸಲ ನಾಮಪತ್ರ ಸಲ್ಲಿಸಿ ಒಮ್ಮೆ ಮೊದಲನೇದ್ದು 1986ರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿನಿ. ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ. ಅದರ ನಂತರ 7 ಸಲ ನಾನು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ. ಇವತ್ತು ಸಲ್ಲಿಸಿದ್ದು ನಾವು 9ನೇ ಬಾರಿಗೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ಅನ್ಕಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ, ಅದರ ಅವಶ್ಯಕತೆ ಕಂಡು ಬಂದಿಲ್ಲ. ನನಗೆ ಗೊತ್ತು.
ಇಲ್ಲಿವರೆಗೂ ಅವಿರೋಧ ಆಯ್ಕೆ ಹಾಕೊಂಡ್ ಬರ್ತಿದ್ವಿ. ಈ ಸರಿ ಚುನಾವಣೆ ನಡೆಯುತ್ತಾ? ಹೌದು. ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲೂ ಇಲ್ಲ. ಚುನಾವಣೆ ನಡೆದ್ರೂ ಅದನ್ನು ನಾವು ಅದಕ್ಕೆ ಸಿದ್ಧರಿದ್ದೀವಿ, ಅವಿರೋಧ ಆದ್ರೂ ಸಹಿತ ಸಿದ್ಧರಿದ್ದೀವಿ. ಜನಸೇವೆಯನ್ನ, ಸಹಕಾರಿ ಕ್ಷೇತ್ರವನ್ನ, ಬ್ಯಾಂಕನ್ನು, ಸೊಸೈಟಿಯನ್ನ, ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ, ಕಾರ್ಯ. ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು 200 ಕೋಟಿ ಲಾಭ ಮಾಡಿದೀವಿ. ಡಿಪಾಸಿಟ್ ಹೆಚ್ಚಾಗಿತ್ತು, ಏನು 200 ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಂಗಾರೆ ಡಿಪಾಸಿಟ್ 200 ಕೋಟಿ ಹೆಚ್ಚು ಡಿಪಾಸಿಟ್. ಅದು ಅಂಕಿಅಂಶ ತಗೊಂಬರಿ, ನಾ ಬರ್ತೀನಿ ಅವಾಗ ಸುಳ್ಳ ಹೇಳ್ಕೊತ ಹೋಗ್ತಾ. ಈಗ ನಾನು ಒಂದು ಹೇಳ್ತೀನಿ, ಬೇಕಾದ ಅಂಕಿಅಂಶ ನೋಡ್ರಿ. ಒಂದು ವಿಷಯ, ಅಂಕಿಅಂಶ ನಾನು ಬೇಕಾದಷ್ಟು ಹೇಳ್ತೀನಿ, ಅದ್ರ ಬಗ್ಗೆ ಬೇಡ. ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಕಿಅಂಶ ತಗೊಂಡ್ ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ. ಹೆಚ್ಚಾಗಿದೋ ಕಡಿಮೆ ಆಗಿದೋ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು. ಸರ್, ಈಗ ಒಂದು ಪೆನಲ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಅಪೋಸಿಟ್ ಗ್ರೂಪ್ ಏನಿದೆ, ಒಂದು ಪೆನಲ್ ನನ್ನ ಅಪೋಸ್ ಯಾರು ಇಲ್ಲ, ಅದು ನೀ ಹುಡ್ಸಾಕತ್ತಿದಿ. ಅದು ನಿನ್ನ ಅಪೋಸಿಷನ್ ಪೆನಲ್, ನನ್ನ ಅಪೋಸಿಷನ್ ಯಾರು ಇಲ್ಲ. ನಿನ್ನ ಅಪೋಸಿಷನ್ ಪೆನಲ್ ಅದು ಯಾರ್ದಾರ ನನಗ ಒಂದು ಪ್ಯಾನಲ್ ರಚನೆ ಆಗಿದೆ. ಕೆಲವರು ಪೆನಲ್ ಅನ್ನ ಮಾಡ್ಕೊಂಡು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವು ನೋಡ್ರಿ, ನಾನು ನನ್ನ ವೈಯಕ್ತಿಕವಾಗಿ ನಾ